Namaskara. Dear students, till we have introduced the physics in the previous sessions, the definition of physics, the branches of physics, then scope of physics, excitements in physics. Then we try to know about the different ranges in length, mass, time. Then we have tried to know about some of the scientists and their contributions. And we have learned the fundamental forces in nature and their properties and the natural laws, that is nothing but the laws of conservation in the previous topic. Today we will commence with one of the foundation chapter of physics, that is unit sign measurements. This is one of the very important chapter because it is going to cover so many concepts which is related to our further studies. Now, as we have learned a definition of physics, physics is a fundamental science which is based on quantitative measurements of physical quantities. ಭೌತಿಕ ಅಂಶಗಳನ್ನು ಪರಿಮಾಣಾತ್ಮಕವಾಗಿ ಅಳತೆ ಮಾಡುವಂತಹ ಶಾಸ್ತ್ರ. First of all, let's try to understand the quantitative measurement. ಒಂದು ಭೌತಿಕಾಂಶವನ್ನು ಸಾಂಖ್ಯಿಕ ಬೆಲೆಯಾಗಿ ಬರೆಯುವಂಥದ್ದನ್ನು ನಾವು ಕ್ವಾಂಟಿಟೇಟಿವ್ ಮೆಷರ್ಮೆಂಟ್ ಅಂತ ಕರಿತೀವಿ. ಒಂದು ವಸ್ತುವಿನ ಉದ್ದ ಅಳತೆ ಮಾಡಿ ಇಷ್ಟುದ್ದ ಇದೆ, ಅದರ ಭಾರ ಎಷ್ಟಿದೆ ನೋಡಬೇಕು, ತೂಕ ಮಾಡಿ ಇಷ್ಟಿದೆ ಭಾರ, ಅಥವಾ ವಿಸ್ತೀರ್ಣ ಎಷ್ಟಿದೆ ಅಳತೆ ಮಾಡಿ ಲೆಕ್ಕ ಮಾಡಿ ಸಾಂಖ್ಯಿಕವಾಗಿ ಬರಿತೀವಿ ವಿಸ್ತೀರ್ಣ ಎಷ್ಟಿದೆ. ಆ ರೀತಿ ಬರೆಯುವಂತಹ ಕ್ವಾಂಟಿಟಿಗಳನ್ನು, ಆ ರೀತಿ ಬರೆಯುವಂತಹ ಕ್ರಮವನ್ನು ನಾವು ಭೌತಶಾಸ್ತ್ರದಲ್ಲಿ ಬಳಕೆ ಮಾಡ್ತೀವಿ. ಪ್ರತಿಯೊಂದು ಭೌತಿಕಾಂಶ, ಫಿಸಿಕಲ್ ಕ್ವಾಂಟಿಟಿ, ವಾಟ್ ಎವರ್ ವಿ ಸಿ, everything is represented in the form of numerical values. That kind of studies what we are defining in this chapter, unit sign measurements. ಹಾಗಿದ್ರೆ ನಾವು ಇವಾಗ ಮುಖ್ಯವಾಗಿ ತಿಳ್ಕೋಬೇಕಾಗಿರುವಂತಹ ಅಂಶ, ವಾಟ್ ಈಸ್ ಅ ಫಿಸಿಕಲ್ ಕ್ವಾಂಟಿಟಿ, ಭೌತಿಕಾಂಶ ಅಂದ್ರೆ ಏನು. ಹಾಗೆ a quantity which can be measured and given in terms of numerical value is called physical quantity. ಒಂದು ಭೌತಿಕಾಂಶವನ್ನ ನಾವು ಅಳತೆ ಮಾಡಿ ಸಾಂಖ್ಯಿಕವಾಗಿ ರೆಪ್ರೆಸೆಂಟ್ ಮಾಡಿದ್ರೆ ಆ ಒಂದು ಭೌತಿಕಾಂಶವನ್ನ we call it as physical quantity. ಆ ರೀತಿ ಅಂಶವನ್ನ ಭೌತಿಕಾಂಶ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಲೆಂತ್, ಒಂದು ವಸ್ತುವಿನ ಉದ್ದ ಅಥವಾ ಅಗಲ ಯಾವುದೂ ಆಗಬಹುದು, ಲೆಂತ್. ದೆನ್ ಮಾಸ್, ಒಂದು ವಸ್ತುವಿನ ಎಲ್ಲ ಪಾರ್ಟಿಕಲ್ಗಳ ಒಟ್ಟು ತೂಕ, ಮಾಸ್. Then weight, mass under gravitation, m into g, w is equal to m into g. Then volume, ಘನಫಲ, ಉದ್ದ ಇಂಟು ಅಗಲ ಇಂಟು ಎತ್ತರ, ಬೇಸಿಕ್ ಡೆಫಿನೇಷನ್ ತಗೊಂಡಿನಿ. ಇನ್ನು ಇತರ ಯಾವುದೇ ನೀವು ಫಾರ್ಮುಲಾಗಳನ್ನು ತಗೊಂಡು ಘನಫಲವನ್ನು ಕಂಡುಹಿಡಿದ್ರೆ ಅದರ ಬೆಲೆ ಸಾಂಖ್ಯಿಕವಾಗಿ ಬರುತ್ತೆ, ನ್ಯೂಮರಿಕಲ್ ವ್ಯಾಲ್ಯೂ ಬರುತ್ತೆ ಇನ್ ಮೀಟರ್ ಕ್ಯೂಬ್. ವಿಸ್ತೀರ್ಣ, ಉದ್ದ ಇಂಟು ಅಗಲ ಆಗಿರ್ಬೋದು, ಅಥವಾ ಅರ್ಧ ಇಂಟು ಪಾದ ಇಂಟು ಎತ್ತರ, ಹಾಫ್ ಇಂಟು ಬೇಸ್ ಇಂಟು ಹೈಟ್, ಯಾವುದೇ ರೀತಿಯ ಫಾರ್ಮುಲಾಗಳು, ಪೈ ಆರ್ ಸ್ಕ್ವೇರ್, ಎಲ್ಲವೂ ಕೂಡ ವಿಸ್ತೀರ್ಣವನ್ನು ನಿರೂಪಿಸ್ತವೆ. ಟೆಂಪರೇಚರ್, ಫೋರ್ಸ್, and very important is time, which is one of the very important physical quantity that can be measured. ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಸಮಯ, ಅದರ ಸಮಯವನ್ನು ನಾವು ಅಳಿತೀವಿ.
ದೆನ್ ಎಲೆಕ್ಟ್ರಿಕ್ ಕರೆಂಟ್, ಅದೇ ರೀತಿ ಸ್ಪೀಡ್, ವೆಲಾಸಿಟಿ, acceleration, so many physical quantities we are going to study in our further 2 years. ಹಾಗಿದ್ರೆ ಯಾವ ಕ್ವಾಂಟಿಟಿಯನ್ನ ನೀವು ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳಕ್ ಆಗೋದಿಲ್ಲ, which cannot be expressed in terms of numerical values. ಒಳ್ಳೆ ಉದಾಹರಣೆ ಅಂದರೆ ಕನಸು. ಕನಸನ್ನು ನಾವು ಹೇಳೋಣ, ಕನಸು ನೋಡಿದೆ, ಆಯ್ತಪ್ಪ ಕನಸು ಎಷ್ಟೊತ್ತು ನೋಡಿದೆ ಗೊತ್ತಿರಲ್ಲ, ಅಳತೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಕನಸಿನಲ್ಲಿ ಯಾವುದೋ ಒಂದು ವಸ್ತು ನೋಡಿದೆ, ಆ ವಸ್ತು ಎಷ್ಟು ದೊಡ್ಡದಿತ್ತು ಅದನ್ನು ನ್ಯೂಮರಿಕಲ್ ವ್ಯಾಲ್ಯೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ದೇರ್ ಆರ್ ಸೋ ಮೆನಿ ಕಾನ್ಸೆಪ್ಟ್ಸ್ which cannot be expressed in such a easy manner in a numerical value. Those quantities we can't call it as physical quantities. ಹಾಗೆ ಫಿಸಿಕಲ್ ಕ್ವಾಂಟಿಟೀಸ್ಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. These physical quantities has been classified in 2 types. ಭೌತಿಕಾಂಶಗಳನ್ನು 2 ವಿಧಗಳಾಗಿ ವಿಂಗಡಣೆ ಮಾಡಿದ್ದೀವಿ. One is called as fundamental physical quantities and other is called as derived physical quantities. ಹಾಗೆ fundamental physical quantity ಅಂದರೆ ಏನು? The quantities which are independent of each other. ಯಾವ ಫಿಸಿಕಲ್ ಕ್ವಾಂಟಿಟಿ ಸ್ವತಂತ್ರವಾಗಿದೆ, ಬೇರೆ ಅಂಶಗಳ ಮೇಲೆ ಅವಲಂಬಿತವಾಗಿಲ್ಲ, ಆ ರೀತಿಯ ಫಿಸಿಕಲ್ ಕ್ವಾಂಟಿಟಿಯನ್ನ ವಿ ಡಿಫೈನ್ ಇಟ್ ಆಸ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ. ಬೇರೆ ಭೌತಿಕಾಂಶಗಳ ಮೇಲೆ ಡಿಪೆಂಡ್ ಆಗದೇ ಇರುವಂಥದ್ದು, ಅವಲಂಬಿತವಾಗದೇ ಇರುವಂತಹ ಫಿಸಿಕಲ್ ಕ್ವಾಂಟಿಟಿಯನ್ನ ವಿ ಟರ್ಮ್ ಇಟ್ ಆಸ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ. ಫಾರ್ ಎಕ್ಸಾಂಪಲ್, ಲೆಂತ್, ಮಾಸ್, ಟೈಮ್, ಟೆಂಪರೇಚರ್, ಎಲೆಕ್ಟ್ರಿಕ್ ಕರೆಂಟ್ ಎಕ್ಸೆಟ್ರಾ. ಇನ್ನು ಬಹಳಷ್ಟಿದಾವೆ, ಇನ್ನು ಮುಂದೆ ತಿಳಿತಾ ಹೋಗ್ತೀರಾ. ಅದೇ ರೀತಿ ಡಿರೈವ್ಡ್ ಕ್ವಾಂಟಿಟೀಸ್ ಅಂದ್ರೆ ಯಾವ ಫಿಸಿಕಲ್ ಕ್ವಾಂಟಿಟಿ ಫಂಡಮೆಂಟಲ್ ಕ್ವಾಂಟಿಟೀಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ದ ಫಿಸಿಕಲ್ ಕ್ವಾಂಟಿಟೀಸ್ ವಿಚ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಫಂಡಮೆಂಟಲ್ ಕ್ವಾಂಟಿಟೀಸ್ ಆರ್ ಟರ್ಮ್ಡ್ ಆಸ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ಯಾವ ಫಿಸಿಕಲ್ ಕ್ವಾಂಟಿಟಿಯನ್ನ ನಾವು ಫಂಡಮೆಂಟಲ್ ಕ್ವಾಂಟಿಟಿಗಳ ಮೂಲಕ ಪ್ರತಿನಿಧಿಸ್ತೀವಿ ಅಥವಾ ಅವುಗಳ ಮೇಲೆ ಡಿಪೆಂಡ್ ಆಗಿರುತ್ತೆ, ಆ ರೀತಿಯ ಫಿಸಿಕಲ್ ಕ್ವಾಂಟಿಟಿಯನ್ನ ವಿ ಡಿಫೈನ್ಡ್ ಆಸ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್. ಎಕ್ಸಾಂಪಲ್, ಏರಿಯಾ, ವಾಲ್ಯೂಮ್, ವೆಯ್ಟ್, ಸ್ಪೀಡ್, ವೆಲಾಸಿಟಿ, ಆಕ್ಸಲರೇಷನ್, ಇನ್ನು ಬಹಳಷ್ಟು ಭೌತಿಕಾಂಶಗಳು ಬರ್ತವೆ. ಅವೆಲ್ಲ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್. ಅವುಗಳ ಪರಿಚಯ ಪಾಠಗಳು ಮುಂದುವರಿತಾ ಹೋದಂಗೆ ಅವುಗಳ ಪರಿಚಯ ಒಂದೊಂದಾಗಿ ನಮಗೆ ಆಗ್ತಾ ಹೋಗುತ್ತೆ. ಯೂನಿಟ್ಸ್ ಅಂದ್ರೆ ಏನು? ಏಕಮಾನ ಅಂದ್ರೆ ಏನು? ಇವುಗಳನ್ನ ನಾವು ವಿಜ್ಞಾನದಲ್ಲಿ ಈಗಾಗಲೇ ಈ ಪದಗಳನ್ನು ಬಳಸ್ತಾ ಬಂದಿದ್ದೀವಿ. ಏಕಮಾನ ಅನ್ನೋದನ್ನು ಬಳಸಿದ್ದೀವಿ, ಯೂನಿಟ್ಸ್ ಅನ್ನೋದನ್ನು ಬಳಸಿದ್ದೀವಿ. ಹಾಗೆ ಏನು ಯೂನಿಟ್ಸ್ ಅಂದರೆ? ಭೌತಿಕಾಂಶಗಳನ್ನು ಅಳೆಯುವಂತಹ ಮಾನದಂಡ, ಅದನ್ನು ಏಕಮಾನ ಅಂತ ಕರಿತೀವಿ. ಸಿಂಪಲ್ ಆಗಿ ಕರಿಬೇಕಿದ್ರೆ, ದ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇನ್ ಟರ್ಮ್ಸ್ ಆಫ್ ವಿಚ್ ಫಿಸಿಕಲ್ ಕ್ವಾಂಟಿಟಿ ಈಸ್ ಮೆಷರ್ಡ್ is called as unit of measurement of that physical quantity. ಒಂದು ಭೌತಿಕಾಂಶವನ್ನ ಅಳತೆ ಮಾಡಲು ಬಳಸುವಂತಹ ಒಂದು ಸ್ಟ್ಯಾಂಡರ್ಡ್ ಮೆಥಡ್ ಇದೆ, ಒಂದು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇದೆ. ಆ ಕ್ವಾಂಟಿಟಿಯನ್ನ ವಿ ಟರ್ಮ್ಡ್ ಆಸ್ ಯೂನಿಟ್, ಏಕಮಾನ ಅಂತ ಕರಿತೀವಿ ಅಥವಾ ಮೂಲಮಾನ ಅಂತ ಕರಿತೀವಿ. ಆ ಉದಾಹರಣೆ ಏನು? ಉದಾಹರಣೆಗಳಿಗೆ ಮೀಟರ್, ಉದ್ದವನ್ನು ಅಳೆಯುವಂತಹ ಒಂದು ಏಕಮಾನ. ಫುಟ್, ಉದ್ದವನ್ನು ಅಳೆಯುವಂತಹ ಏಕಮಾನ. ಕಿಲೋಗ್ರಾಮ್, ಪೌಂಡ್, ಎರಡು ಕೂಡ ರಾಶಿಯನ್ನು ಅಳೆಯುವಂತಹ ಮೂಲಮಾನಗಳು. ಸೆಲ್ಸಿಯಸ್, ಉಷ್ಣವನ್ನು ಅಳೆಯುವಂಥ ತಾಪಮಾನವನ್ನು ಅಳೆಯುವಂಥ ಮೂಲಮಾನ. ಸೆಕೆಂಡ್, ಸಮಯವನ್ನು ಅಳೆಯುವಂಥ ಮೂಲಮಾನ. ಮೀಟರ್ ಸ್ಕ್ವೇರ್, ವಿಸ್ತೀರ್ಣವನ್ನು ಅಳೆಯುವಂಥ ಮೂಲಮಾನ. ಮೀಟರ್ ಕ್ಯೂಬ್, ಘನಫಲವನ್ನು ಅಳೆಯುವಂಥ ಮೂಲಮಾನ. ಮೀಟರ್ ಪರ್ ಸೆಕೆಂಡ್, ವೆಲಾಸಿಟಿ ಅಥವಾ ಸ್ಪೀಡ್ ಅನ್ನ ಅಳೆಯುವಂಥ ಮೂಲಮಾನ. ಜೌಲ್, ಶಕ್ತಿ, ಕೆಲಸವನ್ನು ಅಳೆಯುವಂಥ ಮೂಲಮಾನ. ನ್ಯೂಟನ್, ಬಲವನ್ನು ಅಳೆಯುವಂಥ ಮೂಲಮಾನ. ವ್ಯಾಟ್,
ಪವರನ್ನು ಅಥವಾ ಸಾಮರ್ಥ್ಯವನ್ನು ಅಳೆಯುವಂತಹ ಮೂಲಮಾನ. ಈ ಯೂನಿಟ್ಸ್ಗಳನ್ನು ನಾವು ಫಿಸಿಕಲ್ ಕ್ವಾಂಟಿಟಿಗಳ ಆಧಾರದ ಮೇಲೆ ವಿಂಗಡಣೆ ಮಾಡಿದ್ದೀವಿ. ಆ ವಿಂಗಡಣೆ ಏನಿದೆ ನೋಡೋಣ. ನಾವು ಫಿಸಿಕಲ್ ಕ್ವಾಂಟಿಟಿಗಳನ್ನು ಯಾವ ರೀತಿ ಎರಡು ವಿಧಗಳಾಗಿ ವಿಭಜನೆ ಮಾಡಿದ್ದೀವೋ, ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಆ್ಯಂಡ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್, ಅದೇ ಆಧಾರದ ಮೇಲೆ ನಾವು ಯೂನಿಟ್ಸ್ಗಳನ್ನು ವಿಭಜನೆ ಮಾಡಿದ್ದೀವಿ. ಯಾವ ಯೂನಿಟ್ಸ್ಗಳು ಫಂಡಮೆಂಟಲ್ ಕ್ವಾಂಟಿಟೀಸ್ ಇದಾವೋ ಅವುಗಳನ್ನು ಫಂಡಮೆಂಟಲ್ ಯೂನಿಟ್ಸ್ ಅಂತೀವಿ. ಡಿರೈವ್ಡ್ ಕ್ವಾಂಟಿಟೀಸ್ ಇರುವಂಥ ಯೂನಿಟ್ಗಳನ್ನು ಡಿರೈವ್ಡ್ ಯೂನಿಟ್ಸ್ ಅಂತೀವಿ. ಇದನ್ನು ಯಾವ ರೀತಿ ವ್ಯಾಖ್ಯಾನಿಸ್ತೀವಿ ನೋಡೋಣ. ದ ಫಿಸಿಕಲ್ ಕ್ವಾಂಟಿಟಿ, ದ ಯೂನಿಟ್ಸ್ ಫಾರ್ ಫಂಡಮೆಂಟಲ್ ಕ್ವಾಂಟಿಟೀಸ್ ವಿಚ್ ಆರ್ ಡಿಫೈನ್ಡ್ ಇಂಡಿಪೆಂಡೆಂಟ್ಲಿ. ಆ ಯೂನಿಟ್ಗಳನ್ನು ಸ್ವತಂತ್ರವಾಗಿ ವ್ಯಾಖ್ಯಾನಿಸಕ್ಕೆ ಸಾಧ್ಯವಾಗುವಂಥ ಯೂನಿಟ್ಗಳನ್ನು ವಿ ಕಾಲ್ ಇಟ್ ಆಸ್ ಇಂಡಿಪೆಂಡೆಂಟ್ ಯೂನಿಟ್ಸ್. ಅವುಗಳನ್ನು ಸ್ವತಂತ್ರವಾಗಿ ವ್ಯಾಖ್ಯಾನಿಸಬೇಕು. ವಿ ಹ್ಯಾವ್ ಟು ಡಿಫೈನ್ ದ ಯೂನಿಟ್. ಆ ರೀತಿಯ ಫಿಸಿಕಲ್ ಕ್ವಾಂಟಿಟಿಗಳನ್ನು ವಿ ಡಿಫೈನ್ ಇಟ್ ಫಿಸಿಕಲ್ ಫಂಡಮೆಂಟಲ್ ಯೂನಿಟ್ಸ್ಗಳನ್ನು ವಿ ಡಿಫೈನ್ ಇಟ್ ಆಸ್ ಫಂಡಮೆಂಟಲ್ ಯೂನಿಟ್ಸ್. ಆ ರೀತಿ ಸ್ವತಂತ್ರವಾಗಿ ವ್ಯಾಖ್ಯಾನಿಸಬಹುದಾದಂಥ ಯೂನಿಟ್ಗಳು ಯಾವುದಿದ್ದಾವೆ? ಫಾರ್ ಎಕ್ಸಾಂಪಲ್ ಮೀಟರ್, kg, ಸೆಕೆಂಡ್, ಪೌಂಡ್, ಫುಟ್, ಕೆಲ್ವಿನ್, ಇವುಗಳನ್ನು ವ್ಯಾಖ್ಯಾನಿಸಬಹುದು. ಅವುಗಳ ವ್ಯಾಖ್ಯಾನ ಮುಂದೆ ನೋಡ್ತಾ ಹೋಗೋಣ. ದೆನ್ ವಾಟ್ ಆರ್ ಡಿರೈವ್ಡ್ ಯೂನಿಟ್ಸ್? The units of physical quantities which can be expressed in terms of fundamental quantities. Fundamental quantities ಅಥವಾ ಫಂಡಮೆಂಟಲ್ ಯೂನಿಟ್ಸ್ಗಳ ಮೇಲೆ ಇಟ್ಕೊಂಡು ನಾವು ಏನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯನೋ ಆ ರೀತಿಯ ಯೂನಿಟ್ಸ್ಗಳನ್ನು ವಿ ಡಿಫೈನ್ ಇಟ್ ಆಸ್ ಡಿರೈವ್ಡ್ ಯೂನಿಟ್ಸ್. ಎಕ್ಸಾಂಪಲ್: ನ್ಯೂಟನ್, ಜೌಲ್, ವ್ಯಾಟ್, ಲೀಟರ್, ಮೀಟರ್ ಸ್ಕ್ವೇರ್, ಮೀಟರ್ ಕ್ಯೂಬ್. These are the examples for ಡಿರೈವ್ಡ್ ಯೂನಿಟ್ಸ್. ಈ ಯೂನಿಟ್ಸ್ಗಳನ್ನು ಅಳತೆ ಮಾಡುವಂತಹ ಬಹಳಷ್ಟು ಬೇರೆ ಬೇರೆ ವಿಧಾನಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾರಂಭದಿಂದನೇ ಸುಮಾರು 18ನೇ ಶತಮಾನದಿಂದನೇ 19ನೇ ಶತಮಾನದಿಂದ ಮಾಡ್ತಾ ಬಂದರು. ಆ ಒಂದು ವಿಧಾನಗಳಲ್ಲಿ ಅತ್ಯಂತ ಮೊದಲನೇ ವಿಧಾನ FPS ಸಿಸ್ಟಮ್. ಇದನ್ನು ಬ್ರಿಟಿಷ್ ಸಿಸ್ಟಮ್ ಅಂತಲೂ ಕೂಡ ತುಂಬ ಪ್ರಚಲಿತವಾಗಿರುವಂಥದ್ದು. ಈ FPS ಸಿಸ್ಟಮಲ್ಲಿ ಯಾವ ಅಂಶಗಳನ್ನು ಮೂಲಭೂತ ಫಿಸಿಕಲ್ ಕ್ವಾಂಟಿಟಿಗಳು, ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿಗಳು ಅಂತ ಕರೆದ್ರು ನೋಡ್ತಾ ಹೋಗೋಣ. FPS ಆ ಪದನೇ ಹೇಳುತ್ತೆ. F ಅಂದರೆ ಫುಟ್, P ಅಂದರೆ ಪೌಂಡ್, S ಅಂದರೆ ಸೆಕೆಂಡ್. ಫುಟ್, ಪೌಂಡ್, ಸೆಕೆಂಡ್ ಸಿಸ್ಟಮ್ ಅಂತ. ಇದರಲ್ಲಿದ್ದಂಥ ಫಂಡಮೆಂಟಲ್ ಕ್ವಾಂಟಿಟೀಸ್ಗಳು ಲೆಂತ್, ಮಾಸ್ ಮತ್ತು ಟೈಮ್. ಲೆಂತನ್ನು ಫುಟ್ಟಲ್ಲಿ ಅಳೆಯೋದು, ಮಾಸನ್ನು ಪೌಂಡಲ್ಲಿ ಅಳೆಯುವಂಥದ್ದು, ಟೈಮನ್ನು ಸೆಕೆಂಡಲ್ಲಿ ಅಳೆಯುವಂಥದ್ದು. ನಾವು ಇವತ್ತು ಕೂಡ ಬಹಳಷ್ಟು ಕಡೆ ಈ ಒಂದು FPS ಸಿಸ್ಟಮಲ್ಲಿರುವಂತಹ ಏಕಮಾನಗಳನ್ನು ಯೂಸ್ ಮಾಡ್ತೀವಿ. ನೆಲವನ್ನು ಅಳೆಯೋದಕ್ಕೋಸ್ಕರ ಇನ್ನೂ ಬಹಳಷ್ಟು ಕಡೆ ನಾವು ಫುಟ್ಟನ್ನು ಯೂಸ್ ಮಾಡ್ತೀವಿ ಜಮೀನನ್ನು ಅಳೆಯುವಂಥ ಜಾಗದಲ್ಲಿ. ಪೌಂಡು, ಫಾರ್ ಎಕ್ಸಾಂಪಲ್ ನಾವು ಬ್ರೆಡ್ಡನ್ನು ಅಂಗಡಿಯಿಂದ ಖರೀದಿ ಮಾಡೋದೇ ಅಥವಾ ಬೇಕರಿಯಿಂದ ಖರೀದಿ ಮಾಡುವಾಗ ನಾವು ಪೌಂಡ್ ಅನ್ನುವಂಥ ಪದವನ್ನು ಯೂಸ್ ಮಾಡ್ತೀವಿ. ಸೆಕೆಂಡ್ ನಮಗೆ ಇವತ್ತಿಗೂ ಏಕಮಾನವಾಗಿದೆ. ಅದೇ ರೀತಿ FPS ಸಿಸ್ಟಮಲ್ಲಿ ಬಂದಂತಹ ತಾಪಮಾನವನ್ನು ಅಳೆಯುವಂತಹ ಏಕಮಾನ ಫ್ಯಾರನ್ಹೀಟ್. ಇವತ್ತು ಕೂಡ ನಾವು ಫ್ಯಾರನ್ಹೀಟನ್ನು ಬಳಕೆ ಮಾಡ್ಕೊಳ್ತೀವಿ ಬಹಳಷ್ಟು ಕಡೆ. ನಮ್ಮ ದೇಹದ ತಾಪಮಾನವನ್ನು ಹೇಳುವಾಗ 98 ಡಿಗ್ರಿ ಸೆಲ್ಸಿಯಸ್, 98 ಡಿಗ್ರಿ ಫ್ಯಾರನ್ಹೀಟ್ ಅಂತ ಹೇಳ್ತೀವಿ. ಇನ್ನು ನಾವು ಬಹಳಷ್ಟು ಏಕಮಾನಗಳನ್ನು ಬಳಕೆ ಮಾಡ್ತಾ ಇದ್ದೀವಿ. ಆದರೆ ಈ ಒಂದು ಸಿಸ್ಟಮ್ ರೂಪಾಂತರವಾಯಿತು FPS ಸಿಸ್ಟಮ್ ನಂತರ ನಮಗೆ CGS ಸಿಸ್ಟಮ್ ಬಂತು. CGS ಸಿಸ್ಟಮಲ್ಲಿ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿಗಳು ಅವೇ ಇದ್ವು, ಲೆಂತ್, ಮಾಸ್ ಆ್ಯಂಡ್ ಟೈಮ್. ಆದರೆ ಅವುಗಳ ಏಕಮಾನದಲ್ಲಿ ಬದಲಾವಣೆ ಆಯಿತು. ಲೆಂತನ್ನು ಸೆಂಟಿಮೀಟರ್ಗಳಲ್ಲಿ, ಮಾಸನ್ನು ಗ್ರಾಮ್ನಲ್ಲಿ ಹಾಗೂ ಟೈಮನ್ನು ಸೆಕೆಂಡ್ಗಳಲ್ಲಿ ಅಳೆಯುವಂತಹ ಒಂದು ವ್ಯವಸ್ಥೆಯನ್ನು ಮಾಡಲಾಯಿತು. ದೇರ್ ಆಫ್ಟರ್ ದ ಸೆಂಟಿಮೀಟರ್ ಹ್ಯಾಸ್ ಬಿಕಮ್ ವೆರಿ ಸ್ಮಾಲ್ ಕ್ವಾಂಟಿಟಿ ಟು ಮೆಷರ್ ಲಾಂಗ್ ಡಿಸ್ಟೆನ್ಸ್. ತುಂಬ ದೊಡ್ಡ ದೊಡ್ಡ ದೂರಗಳನ್ನು ಅಳೆಯೋದಕ್ಕೆ ಸೆಂಟಿಮೀಟರ್ ತುಂಬ ಸಣ್ಣ ಕ್ವಾಂಟಿಟಿ ಆಯಿತು. ಮಾಸನ್ನು ಅಳೆಯುವಾಗ ಗ್ರಾಮ್ ಎನ್ನುವಂತಹ ಯೂನಿಟ್ಟು ತುಂಬ ಸಣ್ಣದಾಗ್ಬಿಡ್ತು. ಹಾಗಾಗಿ ನಾವು ಮತ್ತೆ ಈ CGS ಸಿಸ್ಟಮನ್ನು ರೂಪಾಂತರ ಮಾಡಿ ವಿ ಹ್ಯಾಡ್ ಒನ್ ಮೋರ್ ಸಿಸ್ಟಮ್ ಕಾಲ್ಡ್ ಆಸ್ MKS ಸಿಸ್ಟಮ್. MKS ಸಿಸ್ಟಮಲ್ಲಿ ಲೆಂತನ್ನು ಮೀಟರ್ನಲ್ಲಿ, ಮಾಸನ್ನು ಕಿಲೋಗ್ರಾಮ್ನಲ್ಲಿ ಹಾಗೂ ಟೈಮನ್ನು ಸೆಕೆಂಡ್ನಲ್ಲಿ ಅಳಿತಾ ಇದ್ವಿ. ಈ MKS ಸಿಸ್ಟಮ್ ಬಹಳಷ್ಟು ವರ್ಷಗಳ ಕಾಲ ಚಾಲ್ತಿಯಲ್ಲಿತ್ತು. ನಂತರ MKS ಸಿಸ್ಟಮನ್ನೇ ಸ್ವಲ್ಪ ರೂಪಾಂತರ ಮಾಡಿ ಇನ್ನೊಂದು ಫಿಸಿಕಲ್ ಕ್ವಾಂಟಿಟಿಯನ್ನು ನಾವು ಆ್ಯಡ್ ಮಾಡ್ತೀವಿ,
ಎಲೆಕ್ಟ್ರಿಕ್ ಕರೆಂಟನ್ನು, ಆ ಎಲೆಕ್ಟ್ರಿಕ್ ಕರೆಂಟನ್ನು ಆಂಪೇರ್ ಎನ್ನುವಂಥ ಯೂನಿಟಿಂದ ಅಳಿತಾ ಇದ್ವಿ. ಅದನ್ನು MKS ಸಿಸ್ಟಮ್ ಅಂತ ಕರೆಯೋದು. ಆದರೆ ಅದು MKS ಸಿಸ್ಟಮ್ ಅಡಿಯಲ್ಲೇ ಬರ್ತಾ ಇದ್ದಂಥ ಒಂದು ವ್ಯವಸ್ಥೆ. ಇದಾದ ನಂತರ ಇವತ್ತು ನಾವು ಬಳಸ್ತಾ ಇರುವಂತಹ ಸಿಸ್ಟಮ್ ಟು ರೆಪ್ರೆಸೆಂಟ್ ದ ಯೂನಿಟ್ಸ್ಗಳನ್ನ ರೆಪ್ರೆಸೆಂಟ್ ಮಾಡುವಂಥ ಸಿಸ್ಟಮ್ ಇವತ್ತೇನು ಚಾಲ್ತಿಯಲ್ಲಿದೆ ಅದನ್ನು ನೋಡ್ತಾ ಹೋಗೋಣ. ಈ ಒಂದು ಸಿಸ್ಟಮನ್ನು SI ಯೂನಿಟ್ಸ್ ಅಂತ ಕರಿತೀವಿ. ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್, SI ಯೂನಿಟ್ಸ್ ಅಂತ ಕರಿತೀವಿ. ಇದು ಇವತ್ತು ಚಾಲ್ತಿ ಇರುವಂಥ ಒಂದು ವ್ಯವಸ್ಥೆ. ಈ ಒಂದು ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅನ್ನ 14th ಜನರಲ್ ಕಾನ್ಫರೆನ್ಸ್ ಇನ್ 1971 ನಲ್ಲಿ ಇನ್ ದ ಜನರಲ್ ಕಾನ್ಫರೆನ್ಸ್ ಆಫ್ ವೇಟ್ಸ್ ಅಂಡ್ ಮೆಜರ್ಮೆಂಟ್ ಅಲ್ಲಿ ಇದನ್ನ ಬಳಕೆ ಮಾಡೋಕ್ಕೆ ಎಲ್ಲರೂ ಒಪ್ಪಿಗೆ ಸಮ್ಮತಿಯನ್ನ ಕೊಡ್ತಾರೆ. ದ ಬ್ಯೂರೋ ಆಫ್ ವೇಟ್ಸ್ ಅಂಡ್ ಮೆಜರ್ಮೆಂಟ್ಸ್ ಈ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಇಲ್ಲಿ SI ಅನ್ನೋದು ಸಿಸ್ಟಮಿ ಇಂಟರ್ನ್ಯಾಷನಲ್ ಡಿ ಅಂತ, ಇದು ಒಂದು ಫ್ರೆಂಚ್ ಪದ. ಇದನ್ನ ನಾವು ಫ್ರಾನ್ಸ್ ಅಲ್ಲಿರುವಂತಹ ಇಂಟರ್ನ್ಯಾಷನಲ್ ಬ್ಯೂರೋ ಆಫ್ ವೇಟ್ಸ್ ಅಂಡ್ ಮೆಜರ್ಮೆಂಟ್ಸ್ ಅವರು ಇದಕ್ಕೆ ಸಮ್ಮತಿಯನ್ನು ಕೊಡ್ತಾರೆ. ವಿಶ್ವದ ಎಲ್ಲ ರಾಷ್ಟ್ರಗಳು ಇದಕ್ಕೆ ಒಪ್ಪಿಗೆಯನ್ನು ಸಲ್ಲಿಸ್ತಾರೆ. ಈ ಒಂದು ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಅಲ್ಲಿ 7 ಫಂಡಮೆಂಟಲ್ ಕ್ವಾಂಟಿಟಿಗಳು ಹಾಗೂ 2 ಸಪ್ಲಿಮೆಂಟರಿ ಕ್ವಾಂಟಿಟಿಗಳನ್ನು ಡಿಫೈನ್ ಮಾಡ್ತಾರೆ. ಉಳಿದಂತಹ ಈ 9 ಕ್ವಾಂಟಿಟಿಗಳನ್ನು ಬಿಟ್ಟು ಉಳಿದಂತಹ ಎಲ್ಲ ಕ್ವಾಂಟಿಟಿಗಳನ್ನು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಡಿಫೈನ್ ಮಾಡ್ತಾರೆ. 7 ಫಂಡಮೆಂಟಲ್ ಕ್ವಾಂಟಿಟಿಗಳು, 2 ಸಪ್ಲಿಮೆಂಟರಿ ಕ್ವಾಂಟಿಟಿಗಳು ಹಾಗೂ ಉಳಿದಂತಹ ಕ್ವಾಂಟಿಟಿಗಳನ್ನು ದೇ ಡಿಫೈನ್ಡ್ ಆಸ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್. ಹಾಗಿದ್ರೆ ಈ ಫಂಡಮೆಂಟಲ್ ಕ್ವಾಂಟಿಟಿಗಳು ಮತ್ತು ಸಪ್ಲಿಮೆಂಟರಿ ಕ್ವಾಂಟಿಟಿಗಳು ಮತ್ತು SI ಕ್ವಾಂಟಿಟಿಗಳನ್ನು ನಾವು ನೋಡ್ತಾ ಹೋಗೋಣ. SI ಯೂನಿಟ್ಸ್ಗಳಲ್ಲಿ ಇರುವಂತಹ ಫಂಡಮೆಂಟಲ್ ಕ್ವಾಂಟಿಟೀಸ್ಗಳು 7 ಫಂಡಮೆಂಟಲ್ ಕ್ವಾಂಟಿಟಿಗಳು ಹಾಗೂ ಅವುಗಳ ಯೂನಿಟ್ಸ್ಗಳನ್ನು ನೋಡೋಣ. ಮೊದಲನೆಯ ಫಂಡಮೆಂಟಲ್ ಕ್ವಾಂಟಿಟಿ ಲೆಂತ್, ಉದ್ದ. ಇದು ಫಂಡಮೆಂಟಲ್ ಕ್ವಾಂಟಿಟಿ. ಹಾಗೆ ಇದರ ಯೂನಿಟ್ ಏನು? ಮೀಟರ್. ಫಂಡಮೆಂಟಲ್ ಕ್ವಾಂಟಿಟಿ, ದ ಯೂನಿಟ್ ಆಫ್ ಫಂಡಮೆಂಟಲ್ ಕ್ವಾಂಟಿಟಿ ಲೆಂತ್ ಈಸ್ ಮೀಟರ್. ಮೀಟರ್ ಇಸ್ ಅ ಫಂಡಮೆಂಟಲ್ ಯೂನಿಟ್. ನಾವು ಯೂನಿಟ್ಸ್ಗಳನ್ನ ವ್ಯಾಖ್ಯಾನ ಮಾಡುವಾಗ ಫಂಡಮೆಂಟಲ್ ಯೂನಿಟ್ಸ್ ಅಂದ್ರೆ ಏನು? ಅವುಗಳನ್ನ ನಾವು ವ್ಯಾಖ್ಯಾನಿಸಬಹುದು. ಆ ರೀತಿಯ ಕ್ವಾಂಟಿಟಿಯನ್ನ ಫಂಡಮೆಂಟಲ್ ಯೂನಿಟ್ ಅಂತ ಕರಿತೀವಿ. ಹಾಗೆಯೇ ಮೀಟರಿನ ವ್ಯಾಖ್ಯಾನ ಏನು? ನಮಗೆ ಬೆಳಕಿನ ವೇಗ ಗೊತ್ತಿದೆ, 3 ಲಕ್ಷ ಕಿಲೋಮೀಟರ್ ಪ್ರತಿ ಸೆಕೆಂಡ್ ಅಂತ, ಅಥವಾ 3 × 10⁸ ಪರ್ ಸೆಕೆಂಡ್ ಆರ್ 30 crores ಪರ್ ಸೆಕೆಂಡ್ ಅಂತ, 30 crores ಮೀಟರ್ ಪರ್ ಸೆಕೆಂಡ್ ಅಂತ ವ್ಯಾಖ್ಯಾನಿಸ್ತೀವಿ. ಆ ವೇಗದಲ್ಲಿ ಅದರ ನಿಖರವಾದ ಬೆಲೆ 3 ಲಕ್ಷ ಕಿಲೋಮೀಟರ್ ಪ್ರತಿ ಸೆಕೆಂಡ್ ಅನ್ನ ನಾವು 29,97,92,458 ಮೀಟರ್ ಪರ್ ಸೆಕೆಂಡ್ ಬೆಳಕಿನ ವೇಗದ ಸರಿಯಾದಂತಹ ಬೆಲೆ. ಆ ವೇಗದಲ್ಲಿ ಬೆಳಕು ಒಂದು ಸೆಕೆಂಡಿನ ಸುಮಾರು 30 ಕೋಟಿಯಷ್ಟು ಭಾಗ ಮಾಡಿದಾಗ ಒಂದು ಭಾಗದಲ್ಲಿ ಚಲಿಸುವಂತಹ ದೂರ. ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎ ಲೈಟ್ ಇನ್ 30 croreth part of a second is defined as 1 meter. ಬೆಳಕಿನ ವೇಗ ಎಷ್ಟಿರ್ಬೋದು ಅಂತ ನಾವು ಊಹೆ ಮಾಡ್ಕೋಬಹುದು. ಅಷ್ಟು ಕಡಿಮೆ ಕಾಲಾಂತರದಲ್ಲಿ ಬೆಳಕು ಚಲಿಸುವಂತ ದೂರವನ್ನ 1 ಮೀಟರ್ ಅಂತ ಕರಿತೀವಿ. ಆ 1 ಮೀಟರಿನ ಮಾದರಿಯನ್ನ ನಾವು ಬ್ಯೂರೋ ಆಫ್ ವೇಟ್ಸ್ ಅಂಡ್ ಮೆಜರ್ಮೆಂಟ್ಸ್ ಅವರು ಮಾಡಿಟ್ಟಿದ್ದಾರೆ. ಈ ಒಂದು ಮಾದರಿಯನ್ನ ಎಲ್ಲ ರಾಷ್ಟ್ರಗಳಿಗೂ ಅವರು ಕಳಿಸ್ಕೊಡ್ತಾರೆ. ಅವರು ಇದನ್ನ ಸ್ಟ್ಯಾಂಡರ್ಡ್ ಅಳತೆಯಾಗಿ ಬಳಕೆ ಮಾಡ್ತೀವಿ. ನಂತರ ಎರಡನೆಯ ಫಿಸಿಕಲ್ ಕ್ವಾಂಟಿಟಿ ಫಂಡಮೆಂಟಲ್ ಅಂತ ಕರೆಸ್ಕೊಳ್ಳುವಂಥದ್ದು ಮಾಸ್. It is a fundamental quantity. The SI unit is kilogram. ಹಾಗೆಯೇ kg ಅಂದ್ರೆ ಏನು? ಅದನ್ನ ಬ್ಯೂರೋ ಆಫ್ ವೇಟ್ಸ್ ಅಂಡ್ ಮೆಜರ್ಮೆಂಟ್ಸ್ ಅವರು ಫಿಕ್ಸ್ ಮಾಡಿದ್ದಾರೆ. kg ಅನ್ನೋದಕ್ಕೋಸ್ಕರ ಒಂದು ಸಿಲಿಂಡರ್ ಅನ್ನು ರೆಡಿ ಮಾಡಿದ್ದಾರೆ. ಇಟ್ ಈಸ್ ಮೇಡ್ ಅಪ್ ಆಫ್ ಪ್ಲಾಟಿನಮ್ ಅಂಡ್ ಇರಿಡಿಯಂ ಅಲಾಯ್. ಪ್ಲಾಟಿನಮ್ ಮತ್ತು ಇರಿಡಿಯಂ ಅಲಾಯ್ ಇಂದ ಮಾಡಲ್ಪಟ್ಟಂತಹ ಈ ಸಿಲಿಂಡರ್, ಇದರ ಮೂಲ ಸಿಲಿಂಡರ್ ಅನ್ನ ಇಂಟರ್ನ್ಯಾಷನಲ್ ಬ್ಯೂರೋ ಆಫ್ ವೇಟ್ಸ್ ಅಂಡ್ ಮೆಜರ್ಮೆಂಟ್ ಸರ್ವಿಸ್ ಫ್ರಾನ್ಸ್ ಅಲ್ಲಿ ಇಟ್ಟಿದ್ದಾರೆ. ಇದರ ಮಾದರಿಗಳನ್ನ ವಿಶ್ವದ ಎಲ್ಲಾ ರಾಷ್ಟ್ರಗಳಿಗೂ ಹಂಚಿದ್ದಾರೆ. ಅದರ ತೂಕ ಎಷ್ಟಿದೆಯೋ, ಅದರ ಮಾಸ್ ಎಷ್ಟಿದೆಯೋ, ಅದರ ರಾಶಿ ಎಷ್ಟಿದೆಯೋ ಆ ರಾಶಿಯನ್ನ ನಾವು 1 ಕಿಲೋಗ್ರಾಮ್ ಅಂತ ಫಿಕ್ಸ್ ಮಾಡಿದೀವಿ. ನಂತರ ಟೈಮ್.
ಟೈಮ್ನ ಒಂದು ಫಂಡಮೆಂಟಲ್ ಕ್ವಾಂಟಿಟಿ, ಹಾಗೆ ಇದರ ಯೂನಿಟ್ ಸೆಕೆಂಡ್. ಎಲ್ಲ ಸಿಸ್ಟಮ್ಗಳಲ್ಲೂ ಸಮಯದ ಯೂನಿಟ್ ಸೆಕೆಂಡ್ ಆಗಿತ್ತು. ಹಾಗಿದ್ರೆ 1 ಸೆಕೆಂಡ್ ಅಂದ್ರೆ ಏನು? ಈ 1 ಸೆಕೆಂಡಿಗೆ ಬಹಳಷ್ಟು ವ್ಯಾಖ್ಯಾನಗಳು, ಸಿಸ್ಟಮ್ ಚೇಂಜ್ ಆದಂಗೆ ವ್ಯಾಖ್ಯಾನಗಳು ಚೇಂಜ್ ಆಗ್ತಾ ಹೋಯಿತು. ಇವಾಗ 1 ಸೆಕೆಂಡಿಗೆ ಇರುವಂತಹ ವ್ಯಾಖ್ಯಾನವನ್ನು ನೋಡೋಣ. ಇಫ್ ಐ ಆಮ್ ಹ್ಯಾವಿಂಗ್ cesium 133 ಆಟಮ್, cesium ಎನ್ನುವಂತಹ ಎಲಿಮೆಂಟಿನ ಐಸೋಟಾಪ್ 133 ಐಸೋಟಾಪ್ ಅನ್ನು ತಗೊಂಡ್ರೆ, ಅದರಿಂದ, ಅದು ರೇಡಿಯೋ ಆಕ್ಟಿವ್ ಎಲಿಮೆಂಟ್, ಅದರಿಂದ ಹೊರಬರುವಂತಹ ಬೆಳಕಲ್ಲಿ 919,26,31,770 ಆಸಿಲೇಷನ್ಸ್ಗಳು ಏರ್ಪಟ್ರೆ, ಅಷ್ಟು ಆಸಿಲೇಷನ್ಸ್ಗಳು ಏರ್ಪಡೋದಿಕ್ಕೆ ತೆಗೆದುಕೊಳ್ಳುವಂತಹ ಕಾಲವನ್ನ 1 ಸೆಕೆಂಡ್ ಅಂತ ಕರಿತೀವಿ. Just imagine, 1 second is the time taken by 919,26,31,770 oscillations of light emitted by cesium 133 atom. ಅಷ್ಟು ಸಣ್ಣ ಕಾಲಾವಧಿ, ನಮಗೆ ಸೆಕೆಂಡಿಗೆ ನಮ್ಮಲ್ಲಿ ಬೆಲೆನೇ ಇಲ್ಲ. ಆದರೆ 1 ಸೆಕೆಂಡ್ನಲ್ಲಿ ಎಷ್ಟು ಆಸಿಲೇಷನ್ಸ್ಗಳಾಗತ್ತೆ ಅಂತ ಸ್ವಲ್ಪ ನೋಡಿ. 919,26,31,770 ಆಸಿಲೇಷನ್ಸ್ಗಳು ಆಗೋಗುತ್ತೆ 1 ಸೆಕೆಂಡಲ್ಲಿ. ಹಾಗೆ ಭೌತಶಾಸ್ತ್ರದಲ್ಲಿ ಸೆಕೆಂಡ್ ಅನ್ನೋದು ಕೂಡ ಒಂದು ದೊಡ್ಡ ಕಾಲಾವಧಿ. ಈ ಒಂದು ಸೆಕೆಂಡನ್ನು ನಾವು ಅಳಿಯೋದಕ್ಕೋಸ್ಕರ cesium ಕ್ಲಾಕ್ ಅಂತಾನೆ ಯೂಸ್ ಮಾಡ್ತೀವಿ, ಅಟಾಮಿಕ್ ಕ್ಲಾಕ್ ಅಂತೀವಿ. ಈ ಅಟಾಮಿಕ್ ಕ್ಲಾಕಿನ ಒಂದು ಮಾದರಿಯನ್ನು ಇಲ್ಲಿ ತೋರಿಸಿದ್ದೀವಿ. ಇಟ್ಸ್ ಎ ರಿಸ್ಟ್ cesium ಅಟಾಮಿಕ್ ವಾಚ್. ನಂತರ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟನ್ನು ಆ್ಯಕ್ಚುಲಿ ಸುಮಾರು 19ನೇ ಶತಮಾನದ ಪ್ರಾರಂಭದಲ್ಲೇ ಇದನ್ನು ಅನ್ವೇಷಣೆ ಮಾಡಲಾಗಿತ್ತು. ಆದರೆ ಇದನ್ನು ಫಂಡಮೆಂಟಲ್ ಕ್ವಾಂಟಿಟಿಗಳ ಲೀಸ್ಟಲ್ಲಿ ಇಟ್ಟಿರಲಿಲ್ಲ. SI ಯೂನಿಟ್ಸ್ಗಳಲ್ಲಿ ಎಲೆಕ್ಟ್ರಿಕ್ ಕರೆಂಟನ್ನು ಫಂಡಮೆಂಟಲ್ ಯೂನಿಟ್ ಆಗಿ ಇದನ್ನು ಬಳಕೆ ಮಾಡ್ಕೊಂಡು, ಎಲೆಕ್ಟ್ರಿಕ್ ಕರೆಂಟಿನ SI ಯೂನಿಟ್ ಆಂಪೇರ್ ಆಗಿದೆ. ಹಾಗೆ ಏನಪ್ಪ 1 ಆಂಪೇರ್ ಅಂದರೆ, 2 ಕಂಡಕ್ಟರ್ಸ್ಗಳಿದ್ದಾವೆ. 2 ಕಂಡಕ್ಟರ್ಗಳ ನಡುವಿನ ಅಂತರ 1 ಮೀಟರ್ ಇಟ್ಟರೆ, ಆ 2 ಕಂಡಕ್ಟರ್ಗಳಲ್ಲಿ ಒಂದೇ ದಿಕ್ಕಲ್ಲಿ 1 ಆಂಪೇರ್ ಅಷ್ಟು ಕರೆಂಟನ್ನು ಪಾಸ್ ಮಾಡಿದಾಗ, ಆ 2 ಕಂಡಕ್ಟರ್ಗಳ ನಡುವೆ ಇಫ್ ವಿ ಆರ್ ಹ್ಯಾವಿಂಗ್ ಎ ಫೋರ್ಸ್ ಆಫ್ 2 × 10⁻⁷ ನ್ಯೂಟನ್, ದೆನ್ ದಟ್ ಕರೆಂಟ್ ಈಸ್ ಕಾಲ್ಡ್ ಆಸ್ 1 ಆಂಪೇರ್. ಇದು ನಿಖರವಾದಂಥ ವ್ಯಾಖ್ಯಾನ ಆಗಿದೆ. ಇದನ್ನು ನಾವು ಮತ್ತೆ ದ್ವಿತೀಯ PUC ಯಲ್ಲಿ ಓದ್ತೀವಿ. Then what is temperature? Temperature is a fundamental physical quantity. ಇದನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ವಿ. ಆದರೆ ಫಂಡಮೆಂಟಲ್ ಕ್ವಾಂಟಿಟಿ ಆಗಿರಲಿಲ್ಲ, ಇದು ಡಿರೈವ್ಡ್ ಕ್ವಾಂಟಿಟಿ ಆಗಿತ್ತು. ಇವಾಗ SI ಯೂನಿಟ್ಸ್ಗಳಲ್ಲಿ ಟೆಂಪರೇಚರನ್ನು ಫಂಡಮೆಂಟಲ್ ಕ್ವಾಂಟಿಟಿಯಲ್ಲಿ ಓದ್ತಾ ಇದ್ದೀವಿ. ಹಾಗೆ ಟೆಂಪರೇಚರ್ಗೆ ಇದ್ದಂಥ ಏಕಮಾನಗಳು ಸೆಲ್ಸಿಯಸ್, ಫ್ಯಾರನ್ಹೀಟ್ ಇವುಗಳನ್ನ ಯೂಸ್ ಮಾಡ್ತಾ ಇದ್ವಿ. ಆದರೆ ಇವಾಗ ನಾವು SI ಮೂಲಮಾನವಾಗಿ ಕೆಲ್ವಿನ್ ಅನ್ನು ಯೂಸ್ ಮಾಡ್ತಾ ಇದ್ವಿ. ಕೆಲ್ವಿನ್ ಇಸ್ ದ SI ಯೂನಿಟ್ ಆಫ್ ಟೆಂಪರೇಚರ್. ನೋಡಿ, ಹಿಂದೆ ನಾವು ಆಂಪೇರ್ ಅನ್ನು ಓದಿದ್ವಿ, ಇಲ್ಲಿ ಕೆಲ್ವಿನ್ ಅನ್ನು ಓದ್ತಾ ಇದೀವಿ. ಇಲ್ಲಿ ಬರೆಯುವಾಗ ಮೊದಲನೇ ಅಕ್ಷರ ಸ್ಮಾಲ್ ಲೆಟರ್ ಆಗಿದೆ. ಇದಕ್ಕೆ ಕಾರಣ ನಾವು ವಿಜ್ಞಾನಿಗಳ ಹೆಸರನ್ನೇ SI ಯೂನಿಟ್ಗಳ ಇಟ್ಟಿದ್ದೀವಿ. ಕೆಲವೊಂದು ಭೌತಿಕಾಂಶಗಳಿಗೆ ಮೂಲಮಾನಗಳಾಗಿ ವಿಜ್ಞಾನಿಗಳ ಹೆಸರನ್ನ ಇಡ್ತೀವಿ. ವಿಜ್ಞಾನಿಯ ಹೆಸರನ್ನ ಇಟ್ಟಾಗ ಮೊದಲನೇ ಅಕ್ಷರ ಸ್ಮಾಲ್ ಲೆಟರ್ ಆಗಿರುತ್ತೆ. ವಿಜ್ಞಾನಿಯ ಹೆಸರನ್ನ ಬರೆದಾಗ ಮೊದಲನೇ ಅಕ್ಷರ ಕ್ಯಾಪಿಟಲ್ ಲೆಟರ್ ಆಗಿರುತ್ತೆ. ಅದೇ ಹೆಸರು ಏಕಮಾನವಾಗಿ ಬಳಸಿದಾಗ ಮೊದಲನೇ ಅಕ್ಷರ ಸ್ಮಾಲ್ ಲೆಟರ್ ಆಗಿರುತ್ತೆ. ಕೆಲ್ವಿನ್ ಅನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. ಕೆಲ್ವಿನ್ ಇಸ್ ದ ನೇಮ್ ಆಫ್ ಎ ಸೈಂಟಿಸ್ಟ್. ಇವರ ಹೆಸರನ್ನೇ ಏಕಮಾನವಾಗಿ ಯೂಸ್ ಮಾಡೋದ್ರಿಂದ ಕೆ ಅನ್ನ ಸ್ಮಾಲ್ ಲೆಟರ್ ಅಲ್ಲಿ ಬರಿತಾ ಇದೀವಿ ಕೆಲ್ವಿನ್ ಅಲ್ಲಿ. ಅದೇ ಸಿಂಬಲ್ ಆಗಿ ಬರೆಯುವಾಗ ಕ್ಯಾಪಿಟಲ್ ಲೆಟರ್ ಕೆ ಅಲ್ಲಿ ಬರಿತಾ ಇದೀವಿ. ಹಾಗೆ ಕೆಲ್ವಿನ್ ಅಂದ್ರೆ ಏನು? ನೀರಿನ ಟ್ರಿಪಲ್ ಪಾಯಿಂಟ್ ಅಂತ ಇದೆ, 273.16 ಕೆಲ್ವಿನ್ ಅಂತ. ಆ 273.16 ಅನ್ನ 0 ಕೆಲ್ವಿನ್ ಇಂದ 273.16 ಸಮಭಾಗಗಳಾಗಿ ವಿಭಜನೆ ಮಾಡಿದಾಗ ಪ್ರತಿ ಒಂದು ಭಾಗವನ್ನ ನಾವು ಕೆಲ್ವಿನ್ ಅಂತ ಕರಿತೀವಿ. Then the next physical fundamental quantity is amount of substance. ಒಂದು substance ನ ಕ್ವಾಂಟಿಟಿ ಎಷ್ಟಿದೆ? The amount of substance is measured in mole. ಹಾಗೆ ಏನು 1 mole ಅಂದ್ರೆ? 1 mole of a substance is equal to 6.022 into 10⁻23 units of that substance. Units ಅಂದ್ರೆ ಆಟಮ್ ಆಗಿರ್ಬೋದು, ಮಾಲಿಕ್ಯೂಲ್ ಆಗಿರ್ಬೋದು, ಅಯಾನ್ ಆಗಿರ್ಬೋದು.
ಆ 6.022 into 10^23 ಆಟಮ್ಸ್ ಅಥವಾ ಮಾಲಿಕ್ಯೂಲ್ಸ್ ಅಥವಾ ಅಯಾನ್ಸ್ ಇದ್ರೆ ಆ ಒಂದು ಅಂಶವನ್ನ 1 ಮೋಲ್ ಅಂತ ಕರಿತೀವಿ. ದಿಸ್ ನಂಬರ್ ವಿ ಕಾಲ್ ಇಟ್ ಆಸ್ ಅವಗಾಡ್ರೋಸ್ ನಂಬರ್ ಆರ್ ಅವಗಾಡ್ರೋಸ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ನಂತರ ಕಡೆಯ ಫಂಡಮೆಂಟಲ್ ಕ್ವಾಂಟಿಟಿ ಲ್ಯೂಮಿನಸ್ ಇಂಟೆನ್ಸಿಟಿ. ಇದಕ್ಕೆ ಅಳೆಯುವಂತ ಏಕಮಾನ ಕ್ಯಾಂಡೆಲಾ, ಬೆಳಕಿನ ತೀವ್ರತೆಯನ್ನು ಕಂಡುಹಿಡಿಯುವಂತಹ ಏಕಮಾನ ಕ್ಯಾಂಡೆಲಾ. ಹಾಗೆ ಕ್ಯಾಂಡೆಲಾ ಅಂದ್ರೆ ಏನು? 1 ಮೀಟರ್ ದೂರದಲ್ಲಿ 1 ಮೀಟರ್ ಸ್ಕ್ವೇರ್ ವಿಸ್ತೀರ್ಣದ ಮೇಲೆ 1 ಲಕ್ಸ್ ಅಷ್ಟು ಬೆಳಕಿನ ತೀವ್ರತೆಯನ್ನು ನಾವು ನೋಡಿದಾಗ ಆ ಒಂದು ತೀವ್ರತೆಯನ್ನು ಉತ್ಪತ್ತಿ ಮಾಡಿದಂತಹ ಬೆಳಕಿಗೆ ನಾವು 1 ಕ್ಯಾಂಡೆಲಾ ಅಂತ ಕರಿತೀವಿ. ಹಾಗಿದ್ರೆ ಈ SI ಯೂನಿಟ್ಸ್ಗಳಲ್ಲಿರುವಂತಹ 2 ಸಪ್ಲಿಮೆಂಟರಿ ಕ್ವಾಂಟಿಟೀಸ್ಗಳನ್ನು ನೋಡೋಣ. ಈ 2 ಸಪ್ಲಿಮೆಂಟರಿ ಕ್ವಾಂಟಿಟೀಸ್ಗಳಲ್ಲಿ ಮೊದಲನೇದು ಪ್ಲೇನ್ ಆಂಗಲ್, ಒಂದು ಸಮತಲದಲ್ಲಿ ಉಂಟಾದಂತಹ ಕೋನ. ಇದನ್ನು ಅಳೆಯುವಂತಹ ಏಕಮಾನ ರೇಡಿಯನ್. ಒಂದು ಸಮತಲದಲ್ಲಿ ಏರ್ಪಟ್ಟಂತಹ ಕೋನವನ್ನ ನಾವು ಪ್ಲೇನ್ ಆಂಗಲ್ ಅಂತ ಕರಿತೀವಿ. ಇದನ್ನು ಅಳೆಯುವಂತಹ ಮೂಲಮಾನ ರೇಡಿಯನ್. ಹಿಂದೆ ನಾವು ಇದನ್ನ ಡಿಗ್ರಿಯಲ್ಲಿ ಅಳಿತಾ ಇದ್ವಿ, ಇವಾಗ ಇದನ್ನು ಅಳೆಯುವಂತ ಏಕಮಾನ ರೇಡಿಯನ್. ಹಾಗೆ ಒಂದು ರೇಡಿಯನ್ ಅಂದ್ರೆ ಏನು? ಒಂದು 6 ತ್ರಿಜ್ಯ ಇರುವಂತಹ ಒಂದು ವೃತ್ತದ ಕಂಸದ ಉದ್ದ 6 ರಿಂದ ಏರ್ಪಟ್ಟಂತಹ ಕೋನ. ಇಫ್ ಐ ಆಮ್ ಹ್ಯಾವಿಂಗ್ ಎ ರೇಡಿಯಸ್ r, then if the length of the arc is also equal to the radius, then the angle subtended between the 2 radii, 2 ತ್ರಿಜ್ಯಗಳ ನಡುವೆ ಏರ್ಪಟ್ಟಂತಹ ಕೋನವನ್ನ ಒಂದು ರೇಡಿಯನ್ ಅಂತ ಕರಿತೀವಿ. ಇದನ್ನ ನಾವು ಮತ್ತೆ ಮುಂದೆ ಅಭ್ಯಾಸ ಮಾಡ್ತೀವಿ. ಅದೇ ರೀತಿ ಎರಡನೆಯ ಸಪ್ಲಿಮೆಂಟರಿ ಕ್ವಾಂಟಿಟಿ ಸಾಲಿಡ್ ಆಂಗಲ್, ಒಂದು ಸ್ಪೇಸ್ ಅಲ್ಲಿ ಏರ್ಪಟ್ಟಂತಹ ಕೋನ. ಇದನ್ನ ನಾವು ಸ್ಟ್ರೇಡಿಯನ್ ಅಲ್ಲಿ ಅಳತೆ ಮಾಡ್ತೀವಿ. ಒಂದು ಸಾಲಿಡ್ ಆಂಗಲ್ ಅಂದಾಗ ಒಂದು ಗೋಳದಲ್ಲಿ 6 ತ್ರಿಜ್ಯ ಇರುವಂತಹ ಒಂದು ಗೋಳದ ವಿಸ್ತೀರ್ಣ r² ಮಾಡುವಂತಹ ಒಂದು ಕೋನ್ ರೀತಿಯ ಆಕಾರ, ಶಂಕುವಿನ ಆಕಾರದಲ್ಲಿ ಏನು ಏರ್ಪಟ್ಟಿದೆಯೋ ಈ ಒಂದು ಅಳತೆಯನ್ನ ನಾವು 1 ಸ್ಟ್ರೇಡಿಯನ್ ಅಂತ ಕರಿತೀವಿ. ಹಾಗಿದ್ರೆ ಆ ಪ್ಲೇನ್ ಆಂಗಲ್ ಅನ್ನ ಸ್ವಲ್ಪ ಪ್ರಾಪರ್ ಆಗಿ ಡಿಫೈನ್ ಮಾಡೋಣ. ಪ್ಲೇನ್ ಆಂಗಲ್ ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ಲೆಂತ್ ಆಫ್ ಆರ್ಕ್ ಟು ದ ರೇಡಿಯಸ್. ಏನು ಹೀಗಂದ್ರೆ, ಒಂದು ವೃತ್ತ ಇದೆ, ಈ ವೃತ್ತದ ತ್ರಿಜ್ಯ r ಆಗಿದೆ. ಈ 2 ತ್ರಿಜ್ಯಗಳಿಂದ ಒಂದು ಕೋನ ಏರ್ಪಟ್ಟಿದೆ. 2 ತ್ರಿಜ್ಯಗಳಿಂದ ಒಂದು ಕೋನ ಏರ್ಪಟ್ಟಿದೆ, ಥೀಟಾ ಅಷ್ಟು ಕೋನ ಏರ್ಪಟ್ಟಿದೆ. ಈ 2 ತ್ರಿಜ್ಯಗಳ ನಡುವೆ ಇರುವಂತಹ ಕಂಸದ ಉದ್ದ ಆರ್ಕ್ ಲೆಂತ್ s ಆಗಿದ್ರೆ, then the ratio of the arc length to the radius, ಆರ್ಕ್ ಲೆಂತ್ ಮತ್ತು ತ್ರಿಜ್ಯಗಳ ಅನುಪಾತವನ್ನು ತಗೊಂಡಾಗ ಆ ಅನುಪಾತವನ್ನ ನಾವು ಪ್ಲೇನ್ ಆಂಗಲ್ ಅಂತ ಕರಿತೀವಿ. ದಟ್ ಈಸ್ ಥೀಟಾ ಇಸ್ ಈಕ್ವಲ್ ಟು s/r ಅಂತ ವ್ಯಾಖ್ಯಾನ ಮಾಡ್ತೀವಿ. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ s ಇಸ್ ಈಕ್ವಲ್ ಟು r ಥೀಟಾ ಆಗುತ್ತೆ. ಆರ್ಕ್ ಲೆಂತ್ ಅನ್ನು ಡಿಫೈನ್ ಮಾಡುತ್ತೆ, s ಇಸ್ ಈಕ್ವಲ್ ಟು r ಇಂಟು ಥೀಟಾ. ಪ್ಲೇನ್ ಆಂಗಲ್ ಥೀಟಾ ಇಸ್ ಈಕ್ವಲ್ ಟು ರೇಷಿಯೋ ಆಫ್ s/r. ಇದನ್ನ ಅಳೆಯುವಂತಹ ಏಕಮಾನ ರೇಡಿಯನ್ ಆಗಿದೆ. ರೇಡಿಯನ್ ಇಸ್ ದ SI ಯೂನಿಟ್ ಆಫ್ ಪ್ಲೇನ್ ಆಂಗಲ್, ಈಗಾಗಲೇ ಅಭ್ಯಾಸ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ವಾಟ್ ಈಸ್ ಸಾಲಿಡ್ ಆಂಗಲ್? ಸಾಲಿಡ್ ಆಂಗಲ್ ಇಸ್ ಡಿಫೈನ್ಡ್ ಆಸ್ ರೇಷಿಯೋ ಆಫ್ intercepted area of the spherical surface to the square of its radius. ಏನ್ ಹಾಗಾದ್ರೆ, ಒಂದು ಗೋಳದಿಂದ r ಅಷ್ಟು ತ್ರಿಜ್ಯ ಇರುವಂತ ಒಂದು ಗೋಳದ ಮೇಲ್ಮೈಯಲ್ಲಿ a ಅಷ್ಟು ಏರಿಯಾ ಆಗಿದೆ. ಈ a ಅಷ್ಟು ಏರಿಯಾವನ್ನು ಏರ್ಪಡಿಸಿದಂತಹ ಒಂದು ಶಂಕುವಿನ ಆಕಾರ, ಒಂದು ಕೋನ್ ಶೇಪ್ ಅನ್ನ ತಗೊಂಡ್ರೆ ಈ ಕೋನ್ ಶೇಪಿನ ಆಕಾರವನ್ನು ನಾವು ಸಾಲಿಡ್ ಆಂಗಲ್ ಅಂತ ಕರಿತೀವಿ. ದಟ್ ಸಾಲಿಡ್ ಆಂಗಲ್ ಒಮೆಗಾ ಇಸ್ ಈಕ್ವಲ್ ಟು a/r², a/r² ಅಂತ ಕರಿತೀವಿ ಸಾಲಿಡ್ ಆಂಗಲ್ ಅನ್ನ. ಇದನ್ನ ಅಳೆಯುವಂತಹ ಏಕಮಾನ ಸ್ಟ್ರೇಡಿಯನ್ ಆಗಿದೆ. ಹಾಗಿದ್ರೆ ಈ SI ಕ್ವಾಂಟಿಟೀಸ್ಗಳು, SI ಸಿಸ್ಟಮ್ನಲ್ಲಿ, SI ಯೂನಿಟ್ಸ್ಗಳಲ್ಲಿರುವಂತಹ ಡಿರೈವ್ಡ್ ಕ್ವಾಂಟಿಟೀಸ್ಗಳು ಯಾವುದು ಹಾಗೂ ಅವುಗಳ ಏಕಮಾನಗಳನ್ನ ಒಂದು ಬಾರಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಒಂದು ಡಿರೈವ್ಡ್ ಕ್ವಾಂಟಿಟಿಗಳಲ್ಲಿ ಏರಿಯಾವನ್ನು ನೋಡ್ಬೋದು. ಏರಿಯಾವನ್ನು ಯಾವ ರೀತಿ ವ್ಯಾಖ್ಯಾನಿಸ್ತೀರಾ? ಏರಿಯಾಕ್ಕೆ ಏಕಮಾನ, ಉದಾಹರಣೆಗೆ ಉದ್ದ ಇಂಟು ಅಗಲ ಅಂತ ವ್ಯಾಖ್ಯಾನಿಸ್ತೀವಿ. ಏರಿಯಾವನ್ನ, ಉದ್ದವನ್ನ ಮೀಟರ್ನಲ್ಲಿ, ಅಗಲವನ್ನ ಮೀಟರ್ನಲ್ಲಿ ಕೊಟ್ಟಾಗ ಮೀಟರ್ ಇಂಟು ಮೀಟರ್, ಮೀಟರ್ ಸ್ಕ್ವೇರ್ ಆಗುತ್ತೆ. ಅಥವಾ ಸ್ಕ್ವೇರ್ ಮೀಟರ್ ಇಸ್ ದ ಯೂನಿಟ್ ಆಫ್ ಏರಿಯಾ, ಅದನ್ನ m² ರೆಪ್ರೆಸೆಂಟ್ ಮಾಡ್ತೀವಿ. ಅದೇ ರೀತಿಯಲ್ಲಿ
ಘನಫಲವನ್ನು ಯಾವ ರೀತಿ ಮೆಜರ್ ಮಾಡ್ತೀವಿ? ವಾಲ್ಯೂಮ್, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, ಮೀಟರ್ ಇಂಟು ಮೀಟರ್ ಇಂಟು ಮೀಟರ್, ಮೀಟರ್ ಕ್ಯೂಬ್ ಆಗುತ್ತೆ, ಆರ್ ಕ್ಯೂಬಿಕ್ ಮೀಟರ್ ಅಂತ ಕರಿತೀವಿ. ದೆನ್ ವೆಲಾಸಿಟಿ, ಒಂದು ಏಕಮಾನ ಕಾಲದಲ್ಲಿ ಮಾಡಿದಂತಹ ಸ್ಥಾನಪಲ್ಲಟ, ಡಿಸ್ಪ್ಲೇಸ್ಮೆಂಟ್ ಇನ್ ಯೂನಿಟ್ ಟೈಮ್, ಇದನ್ನು ನಾವು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಅಳಿತೀವಿ. ದೆನ್ ದ ಆಕ್ಸಲರೇಷನ್, ಒಂದು ಏಕಮಾನ ಕಾಲದಲ್ಲಿ ವೇಗದಲ್ಲಿ ಆದಂತಹ ಬದಲಾವಣೆ, ಇದನ್ನು ನಾವು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ನಲ್ಲಿ ಅಳತೆ ಮಾಡ್ತೀವಿ. ಫೋರ್ಸ್ ಅನ್ನ ನ್ಯೂಟನ್ ಏಕಮಾನದಲ್ಲಿ ಅಳತೆ ಮಾಡ್ತೀವಿ. ದೆನ್ ಈಸ್ ವರ್ಕ್ ಆರ್ ಎನರ್ಜಿ, ಜೌಲ್ ಏಕಮಾನದಲ್ಲಿ ಅಳತೆ ಮಾಡ್ತೀವಿ. Power, it is measured in a unit called as SI unit called watt. Pressure, ಒತ್ತಡ, it is measured with a SI unit Pascal. Frequency, it is measured using SI unit Hertz. Illumination, ಹೊಳೆಯುವಿಕೆ, it is measured in a SI unit Lux. Luminous flux, it is measured in terms of SI unit lumen. Magnetic flux, measured in the unit Weber. Magnetic field, ಕಾಂತ ಕ್ಷೇತ್ರವನ್ನು ಟೆಸ್ಲಾ ಇಂದ ಅಳತೆ ಮಾಡ್ತೀವಿ. ಎಲೆಕ್ಟ್ರಿಕ್ ಚಾರ್ಜ್, ವಿದ್ಯುತ್ ಆವೇಶ, ಕೂಲಮ್ ನಿಂದ ಅಳಿತೀವಿ. ಕೂಲಮ್ ಇಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ತುಂಬಾ ಇಂಪಾರ್ಟೆಂಟ್ ಯೂನಿಟ್ಗಳು, ಇವೆಲ್ಲವನ್ನ ನಾವು ಮತ್ತೆ ಮುಂದೆ ಪಾಠಗಳಲ್ಲಿ ಓದ್ತಾ ಹೋಗ್ತೀವಿ. ಜಸ್ಟ್ ನಾವು ಪರಿಚಯ ಮಾಡ್ಕೊಳ್ತಾ ಇದ್ದೀವಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ವಿದ್ಯುತ್ ವಿಭವ, ವೋಲ್ಟ್ ಅಲ್ಲಿ ಅಳಿತೀವಿ. ವೋಲ್ಟ್ ಇಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಕೆಪಾಸಿಟೆನ್ಸ್, ಫ್ಯಾರಡ್ ಅಲ್ಲಿ ಅಳತೆ ಮಾಡ್ತೀವಿ. ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್, ರೋಧಕ, ಓಮ್ ಅಲ್ಲಿ ಅಳತೆ ಮಾಡ್ತೀವಿ. ಇಂಡಕ್ಟೆನ್ಸ್, ಹೆನ್ರಿಯಲ್ಲಿ ಅಳತೆ ಮಾಡ್ತೀವಿ. ಅದೇ ರೀತಿ ಇನ್ನೂ ಒಂದಷ್ಟು ಯೂನಿಟ್ಗಳಿದ್ದಾವೆ. ಅವು SI ಯೂನಿಟ್ಗಳಾಗಿಲ್ಲ, ಆದರೂ ಕೂಡ ನಾವು ಅವುಗಳನ್ನ ಇವತ್ತಿಗೂ ಕೂಡ ಬಳಕೆ ಮಾಡ್ತಾ ಇದ್ದೀವಿ. ಆ ರೀತಿ ಬಹಳಷ್ಟು ಕ್ವಾಂಟಿಟೀಸ್ಗಳಿದ್ದಾವೆ. ಕೆಲವೊಂದು ಕ್ವಾಂಟಿಟಿಗಳ ಪರಿಚಯವನ್ನ ಮಾಡ್ತಾ ಹೋಗೋಣ. ಇವುಗಳು SI ಯೂನಿಟ್ಗಳಲ್ಲ, ಆದರೂ ಕೂಡ ನಾವು ದಿನನಿತ್ಯ ಡೈಲಿ ಲೈಫಲ್ಲಿ ಬಳಕೆ ಮಾಡ್ತಾ ಇದ್ದೀವಿ. ಕೆಲವೊಂದರ ಉದಾಹರಣೆಗಳನ್ನ ನೋಡ್ತಾ ಹೋಗೋಣ. ಮಿನಿಟ್, ಒಂದು ನಿಮಿಷ, 1 minute ಅಂದ್ರೆ ಇಟ್ ಈಸ್ 60 seconds. Then 1 hour, that means 60 minutes, that is nothing but 3600 seconds. 1 day, day is a unit we are using, it is nothing but 24 hours, nothing but 86,400 seconds. Year, in SI unit, year is going to be 3.156 into 10 power 7 second. SI unit ಅಲ್ಲಿ ಹೇಳೋದಾದ್ರೆ ಒಂದು ವರ್ಷವನ್ನ. Then ಡಿಗ್ರಿ, ಇದನ್ನು ನಾವು ಇವಾಗ ಯೂಸ್ ಮಾಡ್ತಾ ಇದ್ದೀವಿ. ಇದು ಹಳೆಯ ಕೋನವನ್ನು ಅಳೆಯುವಂಥ ಏಕಮಾನ. 1 degree is equal to pi by 180 radians. 1 degree is equal to pi by 180 radians. ಇದು ಹೇಗೆ ಬರುತ್ತೆ ಅಂತ ಮುಂದೆ ನೋಡೋಣ. ದೆನ್ ಲೀಟರ್, 1 ಲೀಟರ್ ಅಂದ್ರೆ ಎಷ್ಟು? 10 power minus 3 ಮೀಟರ್ ಕ್ಯೂಬ್. 10 ಸೆಂಟಿಮೀಟರ್ 10 ಸೆಂಟಿಮೀಟರ್ 10 ಸೆಂಟಿಮೀಟರ್ ಉದ್ದ, ಅಗಲ, ಎತ್ತರ ಇರುವಂತಹ ವಸ್ತುವಿನ ಘನಫಲ 1 ಲೀಟರ್ ಅಂತ ಕರಿತೀವಿ. 10 power minus 3 ಮೀಟರ್ ಕ್ಯೂಬ್. ದೆನ್ ಟನ್, ಇವತ್ತು ಕೂಡ ಯೂಸ್ ಮಾಡ್ತಾ ಇದ್ದೀವಿ. ಏನ್ ಟನ್ ಅಂದ್ರೆ 1000 kg ಟನ್ ಅಂತ ಯೂಸ್ ಮಾಡ್ತಾ ಇದೀವಿ, ಬಟ್ ಇಟ್ ಇಸ್ ನಾಟ್ ಎ SI ಯೂನಿಟ್. ದೆನ್ ಕ್ಯಾರೆಟ್, 200 ಮಿಲಿಗ್ರಾಮ್ ತೂಕವನ್ನು ಹೊಂದಿದ್ರೆ ಅದನ್ನ ಕ್ಯಾರೆಟ್ ಅಂತೀವಿ. ಬಾರ್, 10 power 5 ಪ್ಯಾಸ್ಕಲ್, ಒತ್ತಡವನ್ನು ಅಳೆಯುವಂತ ಮತ್ತೊಂದು ಏಕಮಾನ. ಕ್ಯೂರಿ, ನ್ಯೂಕ್ಲಿಯರ್ ಫ್ಯೂಷನ್ ನಲ್ಲಿ
ಒಂದು ಸೆಕೆಂಡ್ ಅಲ್ಲಿ ಎಷ್ಟು ವಿಭಜನೆಗಳು ಆಗ್ತವೆ, ನ್ಯೂಕ್ಲಿಯರ್ ಫ್ಯೂಷನ್ ಆಗುತ್ತೆ ಅಂತ ಅಳೆಯುವಂತಹ ಮಾನ ಇದು. ಇದನ್ನ SI ಯೂನಿಟ್ ಅಲ್ಲಿ ಹೇಳೋದಿದ್ರೆ 3.7 × 10⁻10 ನ್ಯೂಕ್ಲಿಯರ್ ಫ್ಯೂಷನ್ಸ್ ಪರ್ ಸೆಕೆಂಡ್. ನ್ಯೂಕ್ಲಿಯರ್ ಡಿಕೆ ಅಂತೀವಿ, ನ್ಯೂಕ್ಲಿಯರ್ ಡಿಕೆಸ್ ಪರ್ ಸೆಕೆಂಡ್. ರಾಂಜನ್ 2.58 × 10⁻⁻4 ಕೂಲಂಬ್ ಪರ್ kg. ಕ್ವಿಂಟಾಲ್ ಇನ್ನು ಯೂಸ್ ಮಾಡ್ತಾ ಇದೀವಿ, 100 kgಗೆ ಕ್ವಿಂಟಾಲ್ ಅಂತ ಕರಿತೀವಿ. ಬಾರ್ 10⁻28 meter square is equal to 1 bar. ಏರ್ 100 meter square, 10 ಮೀಟರ್ ಅಗಲ 10 ಮೀಟರ್ ಉದ್ದ ಇದ್ರೆ 100 meter square ನ ಏರ್ ಅಂತ ಕರಿತೀವಿ. ದೆನ್ ಎಕರ್, ಇವತ್ತು ಕೂಡ ನೆಲವನ್ನು ನಾವು ಅಳಿತಾ ಇರೋದೇ ಎಕರ್ ಅಲ್ಲಿ. 4046.86 meter square ಅನ್ನ 1 ಎಕರ್ ಅಂತ ಕರಿತೀವಿ, 1 ಎಕರೆ. ಹೆಕ್ಟೇರ್ 10,000 meter square ಅನ್ನ 10⁻4 meter square ಅನ್ನ we define it as ಹೆಕ್ಟೇರ್. ಇನ್ನು ಇದೇ ರೀತಿ ಬಹಳಷ್ಟು ಏಕಮಾನಗಳಿದಾವೆ, ಡೈಲಿ ಲೈಫಲ್ಲಿ ಯೂಸ್ ಮಾಡ್ತೀವಿ. ಹೂವನ್ನ ಖರೀದಿ ಮಾಡಕ್ ಹೋದಾಗ ಒಂದು ಬಾಮ್ ಅಂತ ಕರಿತೀವಿ, ಅದನ್ನ ಹ್ಯಾಂಡ್ಸ್ ಆರ್ಮ್ಸ್ ಪ್ಯಾಮ್ ಅಂತ ಕರಿತೀವಿ ನಾವು, ಅದನ್ನ ಇನ್ನೂ ಯೂಸ್ ಮಾಡ್ತೀವಿ. ಬಾಮ್, ಮೊಳ, ಒಂದು ಕೈಯಷ್ಟು ಹೂವನ್ನ ತಗೊಂಡ್ರೆ ಒಂದು ಮೊಳ ಅಂತೀವಿ. ನಂತರ ಗೇಣು, ಇದು ಇಸ್ ಕಾಲ್ಡ್ ಆಸ್ ಆರ್ಮ್ ಪ್ಯಾಮ್, ಗೇಣು ಅಂತ ಕರಿತೀವಿ. ಇದು ನಮ್ಮ ಇವತ್ತು ಹಳೆಯ ಯೂನಿಟ್ಗಳು, ಬಟ್ ದೇ ಆರ್ ನಾಟ್ SI ಯೂನಿಟ್ಸ್. ಅದೇ ರೀತಿ ಗಜ, 3 ಅಡಿಗೆ ಗಜ ಅಂತ ಕರಿತೀವಿ. ಇನ್ನು ನಾವು ಧಾನ್ಯಗಳನ್ನು ಅಳತೆ ಮಾಡುವಂತಹ ಸೇರು, ಪಾವು, ಚಟಾಕು ಇವೆಲ್ಲ ಯೂನಿಟ್ಗಳು, ಬಟ್ ದೇ ಆರ್ ನಾಟ್ SI ಯೂನಿಟ್. ಇನ್ನು ನಾವು ಆ ರೀತಿಯ ಏಕಮಾನಗಳನ್ನ ಹುಡುಕ್ತಾ ಹೋದ್ರೆ ಸೆಂಟ್ಸ್, ಇನ್ನು ಕೂಡ ನಾವು ಮಂಗಳೂರು, ಉಡುಪಿ ಕಡೆ ನಾವು ಹೋದಾಗ ನೋಡಬಹುದು, ನೆಲವನ್ನ ಸೆಂಟ್ಸ್ಗಳಲ್ಲಿ ಅಳತೆ ಮಾಡ್ತಾರೆ. ದೇ ಆರ್ ಯೂನಿಟ್, ದೇ ಆರ್ ನಾಟ್ SI ಯೂನಿಟ್ಸ್, ಬಟ್ ದೇ ಆರ್ ದ ಯೂನಿಟ್ಸ್, ಸ್ಟಿಲ್ ವಿ ಆರ್ ಯೂಸಿಂಗ್ ಇಟ್. ಈ ರೀತಿ ನಾವು ಹುಡುಕ್ತಾ ಹೋದ್ರೆ ಬಹಳಷ್ಟು ಮಾನಗಳಿದ್ದಾವೆ, ಮಾನದಂಡಗಳಿದ್ದಾವೆ ಅಳತೆ ಮಾಡುವಂಥದ್ದು, ಆದರೆ ಅವುಗಳನ್ನ SI ಯೂನಿಟ್ಗಳಾಗಿ ನಾವು ಬಳಕೆ ಮಾಡಿಲ್ಲ. ಇನ್ನು ನಾವು ಮುಂದೆ ಹೋದಾಗ ಕೆಲವು SI ಯೂನಿಟ್ಗಳಿದ್ದಾವೆ, ಅವು ತುಂಬಾ ದೊಡ್ಡ ದೊಡ್ಡ ಕ್ವಾಂಟಿಟಿಗಳನ್ನ ಹೇಳ್ತವೆ. SI ಯೂನಿಟ್ ತುಂಬಾ ದೊಡ್ಡ ಕ್ವಾಂಟಿಟಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಚಾರ್ಜ್ಗೆ ನಾವು ಕೂಲಮ್ ಅಂತ ನೋಡಿದ್ವಿ. ಕೂಲಮ್ ಅನ್ನೋದು ತುಂಬಾ ದೊಡ್ಡ ಕ್ವಾಂಟಿಟಿ. ಆ ಟೈಮಲ್ಲಿ ಸಣ್ಣ ಕ್ವಾಂಟಿಟಿಗಳನ್ನ ಹೇಳೋದು ಕಷ್ಟ ಆಗತ್ತೆ. ಹಾಗೆ ಮೀಟರ್ ಅನ್ನೋದು, ನಾವು ಬ್ರಹ್ಮಾಂಡವನ್ನು ಅಳತೆ ಮಾಡಕ್ ಹೊರಟಾಗ ಮೀಟರ್ ಅನ್ನೋದು ಸಣ್ಣ ಕ್ವಾಂಟಿಟಿ, ಅಥವಾ ಭೂಮಿಯ ರಾಶಿಯನ್ನು ಅಳತೆ ಮಾಡಕ್ ಹೊರಟಾಗ kg ಅನ್ನೋದು ತುಂಬಾ ಸಣ್ಣ ಕ್ವಾಂಟಿಟಿ ಆಗಿಬಿಡುತ್ತೆ. ಇಂಥ ಸಂದರ್ಭಗಳಲ್ಲಿ ನಾವು ಯೂನಿಟ್ಗಳ ಜೊತೆಗೆ ಕೆಲವು ದತ್ತಾಂಶಗಳನ್ನ 10ರ ಘಾತಕ್ಕೆ ರೂಪಾಂತರ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ 1 ಕೋಟಿ ಇದೆ, 1 ಕೋಟಿಯನ್ನು ಸಂಕ್ಷಿಪ್ತವಾಗಿ 10ರ ಘಾತ 7 ಅಂತ ಬರೀಬಹುದು. ಅಥವಾ 1 ಬಿಲಿಯನ್ ಇದೆ, 1 ಬಿಲಿಯನ್ ಅನ್ನ ಸಂಕ್ಷಿಪ್ತವಾಗಿ 10ರ ಘಾತ 9 ಅಂತ ಬರೀಬಹುದು. ಈ ರೀತಿ ಬರೆದು ಅವುಗಳಿಗೆ ಹೆಸರನ್ನ ಕೊಟ್ಟಿದ್ದೀವಿ, ಅವುಗಳನ್ನ ಪ್ರಿಫಿಕ್ಸಸ್ ಅಂತ ಕರಿತೀವಿ. SI ಏಕಮಾನಗಳ ಮುಂದೆ ನಾವು ಫಿಕ್ಸ್ ಮಾಡುವಂತಹ 10ರ ಘಾತದ ಬೆಲೆಗಳನ್ನ ನಾವು ಪ್ರಿಫಿಕ್ಸಸ್ ಅಂತ ಕರಿತೀವಿ. ಹಾಗೆ ನಾವು ಯೂಸ್ ಮಾಡುವಂತಹ ಪ್ರಿಫಿಕ್ಸ್ ಗಳನ್ನ ಒಂದ್ಸಲ ನೋಡ್ತಾ ಹೋಗೋಣ. ತುಂಬಾ ದೊಡ್ಡ ಕ್ವಾಂಟಿಟಿಗಳನ್ನ ಮೆಜರ್ ಮಾಡುವಾಗ ಬಳಸುವಂತಹ ಪ್ರಿಫಿಕ್ಸ್ಗಳು 10ರ ಘಾತ 1 ಅಂದ್ರೆ 10, ಇದನ್ನ ಡೆಕಾ ಅಂತ ಕರಿತೀವಿ, ಇದಕ್ಕೆ ಸಿಂಬಲ್ DA. 10ರ ಘಾತ 2, 10 × 10 100, ಹೆಕ್ಟೋ ಅಂತ ಕರಿತೀವಿ, ಹೆಚ್ಚಿಂದ ರೆಪ್ರೆಸೆಂಟ್ ಮಾಡ್ತೀವಿ. 10ರ ಘಾತ 3, 10ರ ಘಾತ 3 ಅಂದ್ರೆ 10 × 10 × 10 ಅಂದ್ರೆ 1000 ಕಿಲೋ, ಕೆ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಸ್ಮಾಲ್ ಲೆಟರ್ ಕೆ. ಅಬ್ಸರ್ವ್ ಮಾಡಿ, ಕಿಲೋ ಎಲ್ಲಿ ಯೂಸ್ ಮಾಡ್ತೀವಿ ನಾವು, ಕಿಲೋಗ್ರಾಮ್ 1000 ಗ್ರಾಮ್ಗಳು, ಕಿಲೋಮೀಟರ್ 1000 ಮೀಟರ್ಗಳು, ಅಂದ್ರೆ 10⁻3 ಕಿಲೋ, ಸಣ್ಣ ಅಕ್ಷರ ಕೆ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಅದೇ 10⁻6 10 ಲಕ್ಷ ಆಗಿದ್ರೆ ಮೆಗಾ, ಕ್ಯಾಪಿಟಲ್ M. 10ರ ಘಾತ 9 ಆಗಿದ್ರೆ ಗಿಗಾ, ಜಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಗಿಗಾವನ್ನ ಎಲ್ಲಿ ಯೂಸ್ ಮಾಡ್ತಾ ಇದೀವಿ ನಾವು, ಮೊಬೈಲ್ಗಳ ಅಥವಾ ನಮ್ಮ SD ಕಾರ್ಡ್ಗಳ ಮೆಮೊರಿಗೆ ಯೂಸ್ ಮಾಡ್ತೀವಿ. GB ಎನ್ನುವಂತ ಪದವನ್ನು ಯೂಸ್ ಮಾಡ್ತೀವಿ. ಮೆಮೊರಿಗೆ ಯೂಸ್ ಮಾಡುವಂತ ಏಕಮಾನ ಬೈಟ್ಸ್, ಗಿಗಾ ಬೈಟ್ಸ್, GB. 10ರ ಘಾತ 9 ಬೈಟ್ಸ್ ಗಳಿಗೆ 1 GB ಅಂತ ಕರಿತೀವಿ. ಇದನ್ನ ನಾವು ಇವತ್ತು ಯೂಸ್ ಮಾಡ್ತಾ ಇದ್ದೀವಿ. ಟೆರಾ 10ರ ಘಾತ 12, ಇದನ್ನ T ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಇವತ್ತಿಗೂ ಕೂಡ ನಾವು ನಮ್ಮ ಹಾರ್ಡ್ ಡಿಸ್ಕ್ ಗಳನ್ನ, ಕಂಪ್ಯೂಟರ್ಗಳ ಹಾರ್ಡ್ ಡಿಸ್ಕ್ ಗಳನ್ನ
TBಗಳಲ್ಲಿ ಅಳತೆ ಮಾಡ್ತಾ ಇದ್ದೀವಿ, ಟೆರಾಬೈಟ್ಸ್ಗಳಲ್ಲಿ. ದೆನ್ 10⁻15 ಪೆಟಾ ಅಂತ ಕರಿತೀವಿ, 10⁻18 ಎಕ್ಸಾ ಅಂತ ಕರಿತೀವಿ, 10⁻21 ಝೆಟಾ ಅಂತ ಕರಿತೀವಿ, 10⁻24 10^24 is called as yotta. It is represented by y. ಈ ರೀತಿಯಲ್ಲಿ ತುಂಬಾ ದೊಡ್ಡ ಕ್ವಾಂಟಿಟಿಗಳಿಗೆ ಈ ಪ್ರಿಫಿಕ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಾವು SI ಯೂನಿಟ್ಗಳ ಮೂಲಕ ಹೇಳ್ತಾ ಹೋಗ್ತೀವಿ. ಅದೇ ಸಣ್ಣ ಕ್ವಾಂಟಿಟಿ, ಫಾರ್ ಸ್ಮಾಲರ್ ಫಿಸಿಕಲ್ ಕ್ವಾಂಟಿಟಿ ವಿ ಯೂಸ್ ದ ಪ್ರಿಫಿಕ್ಸಸ್ ಆಸ್ 10⁻1 10ನೇ ಒಂದು ಭಾಗ, 10⁻1 10th part is defined as deci. 10⁻2 ನೂರನೇ ಒಂದು ಭಾಗ, 100th part is defined as centi. ಯೂಸ್ ಮಾಡ್ತಾ ಇದೀವಿ ಸೆಂಟಿಮೀಟರ್. ಸೆಂಟಿಮೀಟರ್ ಅಂದ್ರೆ 1 ಮೀಟರಿನ ನೂರನೇ ಒಂದು ಭಾಗ. 10⁻3 1000ನೇ ಭಾಗ, 1/10⁻3 1/1000. 1000th part of a quantity is called as milli. ಎಲ್ಲಿ ಯೂಸ್ ಮಾಡ್ತಿದೀವಿ? ಮಿಲಿಮೀಟರ್. 1 ಮೀಟರಿನ 1001ನೇ ಭಾಗವನ್ನ ಮಿಲಿಮೀಟರ್ ಅಂತ ಕರಿತೀವಿ. ಅದೇ ರೀತಿ ಮಿಲಿಗ್ರಾಮ್, 1 ಗ್ರಾಮಿನ 1001ನೇ ಭಾಗವನ್ನ ಮಿಲಿಗ್ರಾಮ್ ಅಂತ ಕರಿತೀವಿ. 10⁻6 ಒಂದು ವಸ್ತುವಿನ 10 ಲಕ್ಷ ಭಾಗ ಮಾಡಿದಾಗ ಒಂದು ಭಾಗವನ್ನ ಮೈಕ್ರೋ ಅಂತೀವಿ. ಮೈಕ್ರೋಮೀಟರ್ ಅನ್ನ ಯೂಸ್ ಮಾಡ್ತೀವಿ. ಮೈಕ್ರೋಮೀಟರ್ ಅಥವಾ ಮೈಕ್ರಾನ್ ಅಂತ ಕರಿತೀವಿ. 1 ಮೈಕ್ರೋಮೀಟರ್ ಅಂದ್ರೆ 1 ಮೀಟರಿನ 10 ಲಕ್ಷ ಭಾಗ ಮಾಡಿದಾಗ ಒಂದು ಭಾಗವನ್ನ ಒಂದು ಮೈಕ್ರೋಮೀಟರ್ ಅಂತ ಕರಿತೀವಿ. 10⁻9 ನ್ಯಾನೋ, 10⁻15 ಫೆಮ್ಟೋ, 10⁻18 ಅಟ್ಟೋ, 10⁻21 ಝೆಪ್ಟೋ, 10⁻24 ಯಾಕ್ಟೋ. These are the prefixes used with SI units while you are measuring very small quantities. ಇವುಗಳಲ್ಲಿ ಬಹಳಷ್ಟು ಕ್ವಾಂಟಿಟಿಗಳ ಪ್ರಿಫಿಕ್ಸ್ಗಳನ್ನ ನಾವು ಮುಂದಿನ ನಮ್ಮ ತರಗತಿಗಳಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ದೊಡ್ಡ ಕ್ವಾಂಟಿಟಿಗಳನ್ನು 10 ಪವರ್ಸ್ ಅಲ್ಲಿ, ಸಣ್ಣ ಕ್ವಾಂಟಿಟಿಗಳನ್ನು 10 ಪವರ್ಸ್ ಯೂಸ್ ಮಾಡ್ತೀವಿ. ನಾವು ಸಾಮಾನ್ಯವಾಗಿ ಯೂಸ್ ಮಾಡುವಂಥದ್ದು ಕಿಲೋ, ಮೆಗಾ, ಗಿಗಾ, ಟೆರಾ ಇವುಗಳನ್ನು ಯೂಸ್ ಮಾಡ್ತೀವಿ. ಸಣ್ಣ ಕ್ವಾಂಟಿಟಿಗಳಲ್ಲಿ ಸೆಂಟಿ, ಮಿಲಿ, ಮೈಕ್ರೋ, ನ್ಯಾನೋ, ಪಿಕೋ, ಫೆಮ್ಟೋ ಈ ಪದಗಳನ್ನು ಸಾಮಾನ್ಯವಾಗಿ ನಾವು ಮುಂದಿನ ತರಗತಿಗಳಲ್ಲಿ ಯೂಸ್ ಮಾಡ್ತೀವಿ. ವಿದ್ಯಾರ್ಥಿಗಳೇ, ಈ ದಿವಸ ನಾವು ಫಿಸಿಕಲ್ ಕ್ವಾಂಟಿಟಿ ಮತ್ತು ಫಿಸಿಕಲ್ ಕ್ವಾಂಟಿಟಿಗಳಿರುವಂಥ ಯೂನಿಟ್ಸ್ಗಳನ್ನು ಅಭ್ಯಾಸ ಮಾಡಿದ್ವಿ. ಆ ಯೂನಿಟ್ಸ್ಗಳಲ್ಲಿ ತುಂಬ ಪ್ರಮುಖವಾಗಿ SI ಯೂನಿಟ್ಗಳನ್ನು ನಾವು ಇವತ್ತು ಅಭ್ಯಾಸ ಮಾಡಿದ್ದೀವಿ. ಯಾಕಂದರೆ ಮುಂದಿನ ನಾವು ವಿಜ್ಞಾನದ ಸೈನ್ಸ್ ಎಜುಕೇಷನ್ ನಾವು ಎಲ್ಲೆಲ್ಲಿ ತನಕ ನಾವು ತಗೊಳ್ತಾ ಹೋಗ್ತೀವಿ ಅಲ್ಲೆಲ್ಲ ಬಳಕೆ ಮಾಡುವಂಥ ಯೂನಿಟ್ಸ್ಗಳು SI ಯೂನಿಟ್ಗಳಾಗಿರುತ್ತೆ. ಆ SI ಯೂನಿಟ್ಗಳ ಪರಿಚಯವನ್ನು ನಾವು ಈ ಒಂದು ಸೆಷನ್ನಲ್ಲಿ ಮಾಡ್ಕೊಂಡಿದ್ದೀವಿ. ಆ SI ಯೂನಿಟ್ಗಳು, ಆ SI ಯೂನಿಟ್ಗಳಿಗಿರುವಂತಹ ಸಿಂಬಲ್ಗಳು ನಮಗೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಮುಂದೆ ಬಳಸದೆ ಕೇವಲ ಸಿಂಬಲ್ಗಳನ್ನ ಮಾತ್ರ ಬಳಸ್ತಾ ಹೋಗ್ತೀವಿ. ಹಾಗಾಗಿ ನಾವು ಯೂನಿಟ್ಗಳು, ಅವುಗಳ ಸಿಂಬಲ್ಗಳನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. ಮುಂದೆ ನಾವು ಓದುವಂತ ಎಲ್ಲಾ ಫಿಸಿಕಲ್ ಕ್ವಾಂಟಿಟಿಗಳ ಯೂನಿಟ್ಗಳನ್ನ ಮತ್ತೆ ಪುನಃ ವ್ಯಾಖ್ಯಾನ ಮಾಡ್ತಾ ಹೋಗ್ತೀವಿ. ನಮಗೆ ಯಾವ ಪಾಠದಲ್ಲಿ ಯಾವ ಯೂನಿಟ್ಗಳು ಬರ್ತಾವಲ್ಲಿ ವ್ಯಾಖ್ಯಾನಗಳನ್ನ ಮಾಡ್ತಾ ಹೋಗ್ತೀವಿ. ಇನ್ನು ಈ ಪಾಠದಲ್ಲಿ ಇರುವಂತಹ ಅಳತೆಗಳನ್ನ, ಮೆಷರ್ಮೆಂಟ್ಸ್ಗಳನ್ನ ನಾವು ಮುಂದಿನ ಅವಧಿಯಲ್ಲಿ ಅಭ್ಯಾಸ ಮಾಡ್ತಾ ಹೋಗೋಣ. ನಮಸ್ಕಾರ.